ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ನಾಡೊಳಗೆ ಗುರು ರಾಘವೇಂದ್ರ ರಾಯರ ಸೇವೆ ಮಾಡಿದವ ಪರಮಧನ್ಯ ಅಂತ ಗುರುಶ್ರೀಶ ವಿಠ್ಠಲದಾಸರು ನಿರೂಪಣೆ ಮಾಡಿದಂಗೆ, ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳವರ 355ನೇ ಆರಾಧನಾ ಮಹೋತ್ಸವ ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೀತಾ ಇರಲಿಕ್ಕಾಗಿ, ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವಿದ್ಯಾರಣ್ಯಪುರ ಅಲ್ಲಿ ಹಲಸೂರಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ವಿಜೃಂಭಣೆಯಾಗಿ ಆರಾಧನಾ ಮಹೋತ್ಸವ ನಡೀತಾ ಇದೆ. ಅದೇ ರೀತಿಯಾಗಿ ಆ ಉತ್ಸವದಲ್ಲಿ ಅನೇಕ ಸೇವೆಗಳು ಉಂಟು. ಅದರಲ್ಲಿ ಅನ್ನದಾನ ಸೇವೆ ಅಂತ, ಅನ್ನದಾನ ಸೇವೆ ಎಲ್ಲ ಸೇವೆಗಳಿಗಿಂತ ಅಧಿಕ ಫಲ ಉಂಟು. ಅದರಲ್ಲಿ ಅನ್ನದಾನಕ್ಕಿಂತ ಇನ್ನದಾನ ಯಾವುದೂ ಇಲ್ಲ. ಎಲ್ಲ ದಾನಗಳು ಕೊಟ್ಟರೆ ಅದರಲ್ಲಿ ತೃಪ್ತಿ ಇರಲ್ಲ, ಆದರೆ ಅನ್ನದಾನದಲ್ಲಿ ತೃಪ್ತಿ ಇದ್ದಂಥ ಮನಸ್ಸು ಮತ್ಯಾವುದೂ ಬರಲ್ಲ. ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಉತ್ಸವದಲ್ಲಿ ಒಬ್ಬ ಅನ್ನದಾನ ಮಾಡಿದರೆ ಎಷ್ಟು ಪುಣ್ಯ ಅಂತ ತಿಳ್ಕೊಳ್ರಿ. ಅಷ್ಟು ಪುಣ್ಯ ಅನ್ನದಲ್ಲಿ ಆ ಅನ್ನದಾನ ಸೇವೆಯನ್ನು ಆ ಭಕ್ತಾದಿಗಳು ವಿಶೇಷವಾಗಿ ಆ ರಾಯರ ಉತ್ಸವದಲ್ಲಿ ಮಾಡಿದಾಗ ಆ ರಾಯರು ತುಂಬಿಕೊಡ್ತಾರೆ. ಅನ್ನದಾನ ಭಾಳ ವಿಶೇಷವಾಗಿರ್ತಕ್ಕಂಥ ದಾನ. ಅದರಲ್ಲಿ ಮಹಾ ಅನ್ನದಾನದಲ್ಲಿ 3 ದಿನದಲ್ಲಿ ಆ ಅನ್ನದಾನ ಸೇವೆ ಮಾಡಿ ಆ ರಾಯರ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಸೀತಾಪತಿ ಶ್ರೀ ಮೂಲರಾಮಚಂದ್ರಾತ್ಮಕ ಕ್ಷೇತ್ರಮೂರ್ತಿ ಲಕ್ಷ್ಮೀನರಸಿಂಹನ ಅನುಗ್ರಹಕ್ಕೆ ಪಾತ್ರವಾಗಿ ವಿನಂತಿ. ಶ್ರೀಕೃಷ್ಣ ಅರ್ಪಣಮಸ್ತು.